ಸಿದ್ದರಾಮಯ್ಯ ಡಿಕೆಶಿ ನಡುವೆ ಅಧಿಕಾರದ ಹಂಚಿಕೆ ಬಿಕ್ಕಟ್ಟು ತಾರಕಕ್ಕೇರ್ತಾ ಇದೆ. ತಡರಾತ್ರಿ ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ. ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಕೆಸಿ ವೇಣುಗೋಪಾಲನ್ನ ಭೇಟಿ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಬಂದಿದ್ರೆ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ತೆರಳುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಚ್ಚಿಗೆ ತೆರಳಲಿದ್ದಾರೆ ಕೆಸಿ ವೇಣುಗೋಪಾಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು. ಒಂದ್ ಕಡೆ ರಾಜ್ಯದ ನಾಯಕರು ದಿಲ್ಲಿ ಪರೇಡ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ವಿಸಿಟ್ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ರು. ಇದೀಗ ಎಐಸಿಸಿ ಕಾರ್ಯದರ್ಶಿಯಾಗಿರುವ ಕೆಸಿ ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಇವತ್ತು ಕೊಚ್ಚಿಗೆ ತೆರಳುತ್ತಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದ್ರೂ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತಾರಾ? ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ಈಗಾಗಲೇ ಮಹತ್ವದ ಚರ್ಚೆ ಕೂಡ ಮಾಡಿದ್ದಾರೆ. ಹಾಗಾಗಿ ಡಿಕೆಶಿ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಪವರ್ ಪಾಲಿಟಿಕ್ಸ್ ತಾರಕಕ್ಕೇರ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ನವೆಂಬರ್ ಪವರ್ ಗೇಮ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ನಡೆದುಕೊಳ್ಬೇಕು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದದ್ದಾಪುರಿ ಹೇಳಿಕೆ ಕೊಟ್ಟಿದ್ದಾರೆ. 4 ಗೋಡೆ ಮಧ್ಯೆ ನಡೆದ ಅಧಿಕಾರದ ಹಂಚಿಕೆ ಮಾತು ಇತ್ಯರ್ಥ ಆಗಬೇಕು. ಡಿಕೆ ಬ್ರದರ್ಸ್ ತಲೆ ಮೇಲೆ ಕೈಯಿಟ್ಟು ಹೇಳಿದ್ದನ್ನ ವಿಶ್ವನಾಥ್ ಹೇಳಿದ್ದಾರೆ. ಅಧಿಕಾರ ಬಿಟ್ಕೊಡೋದಕ್ಕೆ ಡಿಕೆಶಿ ಆಪ್ತ ರಾಬರ್ಟ್ ದದ್ದಾಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ. ಅಧಿಕಾರ ಬಿಟ್ಕೊಡೋದಾಗಿ ಆಗ ಸಿಎಂ ಹೇಳಿದ್ರು. ಇದೀಗ ಅಧಿಕಾರ ಬಿಟ್ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಉತ್ತಮವಾಗಿ ಮುನ್ನಡೆಸಿದ್ದಾರೆ. ಪಕ್ಷ ಸಂಘಟನೆ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರಾಬರ್ಟ್ ದದ್ದಾಪುರಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಅಂದರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಬೇಕಂತೇಳಿ ಈಗಾಗಲೇ ಡಿಕೆ ಶಿವಕುಮಾರ್ ಬಣ ಒಂದು ಕಡೆ ಡೆಲ್ಲಿಯಲ್ಲಿ ಠಿಕಾಣಿ ಹೊಡೆದರೆ, ಮತ್ತೊಂದು ಕಡೆ ಸಿಎಂ ಬಣದಂಥವರು ಅಂದರೆ ಸಿಎಂ ಬಣದ ಶಾಸಕರುಗಳು ಸಿದ್ದರಾಮಯ್ಯನೇ ಮುಂದುವರಬೇಕಂತೇಳಿ ಸದ್ಯ ಈಗ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮಾತನಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ. ಸೊ ಇದ್ರ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಧಾರವಾಡದಲ್ಲಿ ಜೂನಿಯರ್ ಡಿಕೆ ಶಿವಕುಮಾರ್ ಅಂತೇಳಿ ಈಗಾಗಲೇ ಹೆಸರುವಾಸಿಯಾದಂತಹ ರಾಬರ್ಟ್ ದದ್ದಾಪುರಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾವು ನೋಡಲಿಕ್ಕೆ ಅವ್ರನ್ನ ದೃಶ್ಯಗಳಲ್ಲಿ ತೋರಿಸೋದು ಯಾವ ರೀತಿ ಅಂದರೆ, ಇವ್ರನ್ನೆಲ್ಲ ನೋಡಿದರೆ ಜೂನಿಯರ್ ಡಿ ಕೆ ಶಿವಕುಮಾರ್ ಅಂತೇಳಿ ಕಾಣ್ತಾರೆ. ಧಾರವಾಡದಲ್ಲೂ ಕೂಡ ಜೂನಿಯರ್ ಡಿ ಕೆ ಶಿವಕುಮಾರ್ ಅಂತೇಳಿ ಹೆಸರುವಾಸಿಯಾದಂಥವ್ರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅಂತಲೇ ಹೇಳ್ಬೋದು. ಸೊ ಈಗ ಅವ್ರನ್ನ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಅಂತೇಳಿ. ಸರಿಗ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತೇಳಿ ಕೆಲವೊಂದಿಷ್ಟು ಅವರ ಆಪ್ತರುಗಳು, ಶಾಸಕರುಗಳು, ಸಚಿವರುಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮೂಲ ಕಾಂಗ್ರೆಸ್ದವರು. ಯಾವುದೇ ರೀತಿ ಭೇದ ಭಾವ ಇಲ್ದನ ಪಕ್ಷ ಸಂಘಟನೆಯನ್ನು ಅವರು ಮಾಡಕತ್ತಾರ. ಟ್ರಬಲ್ ಶೂಟರ್ ಅಂಥೇಳಿ ಅವರು ರಾಜ್ಯದಲ್ಲಿಯೇ ಖ್ಯಾತಿಯನ್ನು ಹೊಂದಿದಂಥವರು, ನುಡಿದಂತೆ ನಡೆದವರು, ಗಾಂಧಿ ಫ್ಯಾಮಿಲಿಗೆ ನಿಷ್ಠರಾದವರು, ಅರ್ಥಾತ್ ಹೈಕಮಾಂಡಿಗೆ ಯಾವತ್ತೂ ಬದ್ಧವಾಗಿ ಅವರು ನಡ್ಕೊಂಡಾರ. ಅವರ ಸೇವೆಯನ್ನು, ಅವರ ತ್ಯಾಗವನ್ನು ಪರಿಗಣಿಸಿ ಅವರಿಗೆ ಈ ಸಾರಿ ಮುಖ್ಯಮಂತ್ರಿ ಪದವಿಯನ್ನು ಕೊಡಲೇಬೇಕಂತೇಳಿ ನಮ್ಮ ಆಗ್ರಹ. ಈಗ ಈ ಸಮಯದಲ್ಲಿ ಅಂದರೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಸ್ಟಾರ್ಟಿಂಗ್ ಏನು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2 ವರ್ಷ ಆದಮೇಲೆ ಬಿಟ್ಟು ಕೊಡಬೇಕನ್ನೋ ಮಾತಾಗಿತ್ತ ಕಾಂಗ್ರೆಸ್ನಲ್ಲಿ. ಆಗಿದ್ದರೂ ಯಾವ ಸಮಯದಲ್ಲಿ ಬಿಟ್ಟು ಕೊಡ್ಬೇಕಂತೇಳಿತ್ತು. ಈಗ ಯಾಕೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡ್ತಾ ಇಲ್ಲ ಸರ್? ನಾವು ಅದು 4 ಗೋಡೆ ಒಳಗೆ ಮಧ್ಯದಲ್ಲಿ ಆದಂಥ ಒಂದು ವಚನ. ನಾವು ಎಲ್ಲ ಮಾಧ್ಯಮಗಳಲ್ಲಿ ಅದನ್ನು ಕೇಳ್ತಾ ಇದ್ವಿ. 2 ದಿನಗಳ ಹಿಂದೆ ನಮ್ಮ ಮಾಜಿ ಕಾಂಗ್ರೆಸ್ಸಿಗ ಹಾಲಿ BJP MLA ವಿಶ್ವನಾಥ್ ಅವರು ಮೈಸೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯವರು AICC ವರಿಷ್ಠರ ಮುಂದೆ 2.5 ವರ್ಷ ಆದಮೇಲೆ ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದಂಥ ವಿಡಿಯೋ ಎಲ್ಲ ಕಡೆ ಅದು ವೈರಲ್ ಆಗೈತಿ. ಅದನ್ನು ನೋಡಿದ್ರೆ 2.5 ವರ್ಷದ್ದು ಒಡಂಬಡಿಕೆ ಆಗಿದ್ದು ಎದ್ದು ಕಾಣ್ತೈತಿ. ದಯಮಾಡಿ AICC ಈ ಕೂಡಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನ್ಯಾಯವನ್ನು ಕೊಟ್ಟು ಅವರನ್ನು CM ಮಾಡಬೇಕು. ಅವರನ್ನು CM ಮಾಡಿದರೆ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ಇವತ್ತು ನ್ಯಾಯ ಸಿಗ್ತೈತೆ.
ಸೊ ಇದಿಷ್ಟು ಸದ್ಯ ಡಿ ಕೆ ಶಿವಕುಮಾರ್ ಅವರ ಆಪ್ತರಾದಂತಹ ರಾಬರ್ಟ್ ದದ್ದಾಪುರಿ ಅವರು ಮಾತನಾಡಿರುವಂಥದ್ದು. ಕೊಟ್ಟ ಮಾತಿನಂತೆ CM ಸಿದ್ದರಾಮಯ್ಯನವರು ನಡೆದುಕೊಳ್ಬೇಕು. 2.5 ವರ್ಷ ಆದ ಬಳಿಕ ಯಾವ ರೀತಿಯಾಗಿ 4 ಗೋಡೆಗಳ ಮಧ್ಯೆ ಅಧಿಕಾರವನ್ನು ಬಿಟ್ಟುಕೊಡ್ತೇವೆ ಅನ್ನೋ ಮಾತನ್ನು ಕೊಟ್ಟಿದ್ದರು, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅನ್ನೋ ಮಾತುಗಳನ್ನು ಕೂಡ ಸದ್ಯ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.